ಹಿಂದಿನ ಸಂಚಿಕೆಯಲ್ಲಿ ಪರಿಧಿಯ ಮನೆಯವರ ಬಳಿ ಜಗಳವಾಡಿ ಶಪಥ ಮಾಡಿ ಹೋದ ಯುವಕ ಪರಿಧಿಯನ್ನು ನೋಡಿ ಮನಸ್ಸಲ್ಲೇ ಏನೋ ನೆನೆದು ಹೋಗುತ್ತಾನೆ. ಮುಂದೆ ಗಾಬರಿಯಿಂದ ಮನೆಗೆ ಬಂದ ಪರಿಧಿ, ಅಪ್ಪ ಅಮ್ಮ ಏನಾಯ್ತು, ಅವ್ರ್ಯಾರು, ಯಾಕೆ ಜಗಳ ಮಾಡಿ ಹೋದ್ರು ಎಂದಾಗ ಎಲ್ಲರ ಮೌನ ಆಕೆಗೆ ಗೊಂದಲಕ್ಕೀಡು ಮಾಡುತ್ತದೆ. ಆಗ ನಳಿನಿಯವರೇ ತುಟಿ ತೆರೆದು, ಮಗಳೇ ಅದೆಲ್ಲ ಈಗ ನಿಂಗೆ ಬೇಡ, ಸಣ್ಣ ಜಗಳ ಅಷ್ಟೇ, ಅವನೊಬ್ಬ ಪೊರ್ಕಿ, ನೀನು ಅದಕ್ಕೆ ಗಾಬರಿಯಾಗುವುದು ಬೇಡ, ಹೋಗಿ ಕೈಕಾಲು ಮುಖ ತೊಳೆದು ಬಟ್ಟೆ ಬದಲಿಸಿ ಬಾ. ಅವರಿಗೆ ನಿಜ ಸಂಗತಿ ಮಗಳ ಎದುರು ಹೇಳಲು ದಿಗಿಲು. ಇನ್ನೂ ಮಗಳು ಚಿಕ್ಕವಳು, ಇಂತಹ ವಿಷಯ ಅವಳ ಕಿವಿಗೆ ಬಿದ್ದರೆ ಕಷ್ಟ ಎಂದು ಅವಳು ಏನೂ ಮಾತನಾಡದೆ ಸುಮ್ಮನೇ ಹೋದರು. ಮನಸ್ಸಿನಲ್ಲಿ ಮಾತ್ರ ಗೊಂದಲ ಹಾಗೆಯೇ ಉಳಿದಿತ್ತು. ಅವಳು ಹೋಗುತ್ತಿದ್ದಂತೆ ಕೋಪದಿಂದ ರಿದ್ದಿಯ ಬಳಿ ಬಂದ ನಳಿನಿಯವರು ಅವಳ ಕೆನ್ನೆಗೆ ಚಟೀರೆಂದು ಬಿಗಿದು, ನೀನು ಓದಿ ಉದ್ಧಾರ ಆಗಲಿ ಅಂತ ಕಾಲೇಜಿಗೆ ಕಳಿಸಿದ್ರೆ ಓದೋದನ್ನು ಬಿಟ್ಟು ಯಾವನೋ ಲವ್ ಮಾಡಿಕೊಂಡು ನಮ್ಮ ಮರ್ಯಾದೆ ಕಳೀತಾ ಇದೆಯಾ? ವ್ಯಾಘ್ರರಾದ ಅವರ ಕೈ ಮಗಳ ಜುಟ್ಟು ಹಿಡಿದಿತ್ತು. ಅವಳು ಕಿರಿಚಿದರೂ ಅವರು ಕಟುವಾದ ಮಾತು ಅವಳಿಗೆ ಇನ್ನೂ ಕಣ್ಣೀರು ತರಿಸಲು ಕೂಡಲೇ ಶಂಕರ್ರವರು, ಸಾಕು ಮಾಡು ನಳಿನ, ಬಿಡು ಎಂದು ಸಮೀಪಿಸಿ ಅವರ ಕೈಯಿಂದ ಅವಳ ತಲೆ ಕೂದಲನ್ನು ಬಿಡಿಸಿದರು. ಏನ್ರಿ ಬಿಡೋದು, ಇವಳನ್ನ ಇಲ್ಲೇ ಹುಟ್ಟಲಿಲ್ಲ ಅನ್ನಿಸ್ತೀನಿ. ಈ ವಿಷಯ ಹೊರಗೆ ಗೊತ್ತಾದರೆ ಏನು ನಮ್ಮ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಲ್ಲ ಜನ, ಅದರಲ್ಲೂ ಸಂಬಂಧಿಕರು. ಈಗಾಗಲೇ ಒಂದು ಸಂಬಂಧನ ಕಳ್ಕೊಂಡಿದ್ದೀವಿ, ಮರ್ಯಾದೆಗೆ ಅಂಜೋ ಜನ ನಾವು, ಅಂಥವ್ರ ಮನೇಲಿ ಛೀ. ಈಗ ಸಾಕು ನಿಲ್ಸು ನಳಿನ, ನೀನು ಹೀಗೆ ಕಿರ್ಚೋದ್ರಿಂದ ತೊಂದರೆ ಬಗೆಹರಿಯಲ್ಲ. ಈ ವಿಷಯನ ಇಲ್ಲೇ ಬಿಡು, ಈ ವಯಸ್ಸೇ ಹಾಗೆ, ಯಾರ ಮಾತೂ ತಿಳಿಯಲ್ಲ. ಈಗ ಅದನ್ನ ಬಿಟ್ಟು ಇದನ್ನೆಲ್ಲ ಮರಿಬೇಕು ಅಂದರೆ ನಾವು ಸದ್ಯಕ್ಕೆ ಈ ಊರು ಬಿಡಬೇಕು. ಹೇಗೋ ನನ್ನ ಕೆಲಸ ಮಾಡೋ ಕಂಪನಿನ ಇನ್ನೊಂದು ಬ್ರ್ಯಾಂಚ್ ಬೆಂಗಳೂರಿನಲ್ಲಿ ಓಪನ್ ಆಗಿದೆ. ನಾವು ಇನ್ನೆರಡು ದಿವಸದಲ್ಲಿ ಅಲ್ಲಿಗೆ ಶಿಫ್ಟ್ ಆಗಬೇಕು, ಹಣೆ ಉಜ್ಜುತ್ತಾ ಹೇಳಿದರು. ಗಾಬರಿಗೊಂಡ ನಳಿನಿಯವರು, ಏನ್ರಿ ನೀವು ಈ ತಕ್ಷಣಕ್ಕೆ ಹೀಗೆ ಹೇಳಿದರೆ ಹೇಗೆ? ನಾವಿನ್ನೂ ಇದಕ್ಕೆ ಪೂರ್ತಿಯಾಗಿ ಸಿದ್ಧ ಆಗಿಲ್ಲ. ಪರಿಧಿ ಈಗಿನ್ನೂ ಶಾಲೆಗೆ ಹೋಗ್ತಾ ಇದ್ದಾಳಷ್ಟೇ. ಆತಂಕವಿತ್ತು ನಳಿನಿಯವರ ಮುಖದಲ್ಲಿ. ಸರಿ, ನೀನೇನೂ ಗಾಬರಿ ಆಗಬೇಡ. ಪರಿಧಿ ಶಾಲೆಗೆ ಹೋಗಿ ನಾನು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ತಗೊಂಡು ಬರ್ತೀನಿ, ಅಲ್ಲೇ ಬೇರೆ ಶಾಲೆಗೆ ಸೇರಿಸೋಣ, ನೀವು ಹೊರಡೋಕೆ ಅನುವಾಗಿರಿ ಎಂದು ಇನ್ನೂ ಬಿಕ್ಕುತ್ತಲೇ ಇದ್ದ ಮಗಳ ಸಮೀಪಿಸಿ, ನೋಡು ರಿದ್ದಿ, ಈಗಾಗಲೇ ನಿಂಗೆ ತಿಳಿ ಹೇಳಿದ್ದೀನಿ, ನೀನು ಆ ಹುಡುಗನ್ನ ಮರ್ತಿದೀಯಾ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ನೀನು ಆ ಹುಡುಗನ ಸಂಪರ್ಕ ಮಾಡಿದ್ರೆ ನಿಮ್ಮ ಅಮ್ಮ ಹೇಳಿದ ಕೆಲಸ ನಾನೇ ಮಾಡಬೇಕಾಗುತ್ತೆ, ನೆನಪಿರಲಿ. ಅವಳು ಬಿಕ್ಕುತ್ತಲೇ ಹೂಗುಟ್ಟಿದಳು. ಬಟ್ಟೆ ಬದಲಿಸಿ ಬಂದ ಪರಿಧಿಗೆ ತಾವು ಬೇರೆ ಊರಿಗೆ ಹೋಗುವ ವಿಷಯ ತಿಳಿಸಿದಾಗ ಮೊದಲು ಆಶ್ಚರ್ಯಗೊಂಡು ಕಣ್ಣು ತುಂಬಿ ಬಂತು. ಇಷ್ಟು ದಿನ ಆಟವಾಡಿ ಬೆಳೆದ ಊರು, ಶಾಲೆ, ಸ್ನೇಹಿತರು ಎಲ್ಲವನ್ನೂ ಬಿಟ್ಟು ಬೇರೆಡೆ ತೆರಳಲು ಹಿಂಸೆ ಎನಿಸಿದರೂ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದು ಒಪ್ಪಿದಳು. ಮಾರನೇ ದಿನ ಹೊರಡಲು ಅನುವಾದಾಗ ಎಲ್ಲರಿಗೂ ದುಃಖ ಉಮ್ಮಳಿಸಿ ಬಂತು. ಅದರಲ್ಲೂ ಪರಿಧಿಗೆ ಹೋಗಲು ಮನಸ್ಸಿಲ್ಲದಿದ್ದರೂ ಹೊರಡಲೇಬೇಕಾಗಿ ಅಂದು ಸಂಜೆಯ ಬಸ್ ಹತ್ತಿದವರು ಇನ್ನು ಅವರಿದ್ದ ಮನೆಯನ್ನು ಮಾರಿ ಬಂದ ಹಣಕ್ಕೆ ಬೆಂಗಳೂರಿನಲ್ಲಿ ಒಂದು ಪುಟ್ಟ 2 ರೂಮಿನ ಮನೆ ಕೊಂಡರು. ಬೆಂಗಳೂರಿನಲ್ಲಿ ಅದು ದುಬಾರಿಯೇ ಆದ್ದರಿಂದ ಬ್ಯಾಂಕಿನಲ್ಲಿ ಇಟ್ಟ ಸ್ವಲ್ಪ ದುಡ್ಡನ್ನೂ ಸೇರಿಸಿದ್ದರು. ಪರಿಧಿ ಅಲ್ಲೇ ಹತ್ತಿರದ ಶಾಲೆಗೆ ಸೇರಿದರೆ ರಿದ್ದಿ ಮನೆಯಲ್ಲೇ ಕಾಲ ಕಳೆಯುತ್ತಿದ್ದಳು. 5 ವರ್ಷಗಳ ನಂತರ ದಿನಗಳು ಕ್ಷಣಗಳಂತೆ ಉರುಳಿ ಈಗ ಪರಿಧಿಯು ಪ್ರತಿಷ್ಠಿತ ಕಾಲೇಜು ಒಂದರಲ್ಲಿ BCom 2ನೇ ವರ್ಷದಲ್ಲಿ ಓದುತ್ತಿದ್ದಳು. ಪ್ರೌಢತೆ ಮುಖದಲ್ಲಿ ಕಂಡರೂ
ಆಗಿನ ಮುಗ್ಧತೆ ಮಾಸಿರಲಿಲ್ಲ. ಇತ್ತ ಎಲ್ಲಿಗೂ ಹೋಗದೆ ಮನೆಯಲ್ಲೇ ಇದ್ದ ರಿದ್ಧಿ ಹಳೆಯದನ್ನೆಲ್ಲ ಮರೆತು ತಂದೆಗೆ ತಿಳಿದವರ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದಳು. ಎಲ್ಲರೂ ಹಳೆಯದನ್ನೆಲ್ಲ ಮರೆತು ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಅಂದು ಹೋಳಿ ಹಬ್ಬದ ಕಾರಣ ಮುಂಜಾನೆ ಬೇಗನೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಅಕ್ಕನ ರೂಮಿನ ಬಳಿ ಬಂದು ಕೆಲಸಕ್ಕೆ ಸಿದ್ಧವಾಗುತ್ತಿದ್ದ ರಿದ್ಧಿಗೆ ಹಿಂಬದಿಯಿಂದಲೇ ನಿಂತು ಹ್ಯಾಪಿ ಹೋಳಿ ಅಕ್ಕ ಎಂದು ಕೈಮುಷ್ಟಿಯಲ್ಲಿ ಬಿಗಿ ಹಿಡಿದ ಬಣ್ಣವನ್ನು ಹಚ್ಚಿದಾಗ ಮೂತಿ ಊದಿಸಿಕೊಂಡಂತೆ ನಟಿಸಿದ ರಿದ್ಧಿ, ಪರಿ ಏನಿದು, ಈಗಷ್ಟೇ ಮೇಕಪ್ ಮಾಡಿದ್ದೆ, ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ. ಹೋಗ್ಲಿ ಬಿಡೆ ಅಕ್ಕ, ನೀನು ಆಗಲೇ ಹಚ್ಚಿದ್ದು ಬಣ್ಣನೇ, ಈಗ ನಾನು ಹಚ್ಚಿದ್ದು ಬಣ್ಣನೇ, ಸೊ ನೋ ಪ್ರಾಬ್ಲಮ್. ಹೀಗೆ ಆಫೀಸ್ಗೆ ಹೋಗು. ಕಿಸಕ್ಕನಕ್ಕ ತಂಗಿಯನ್ನು ಕಣ್ಣು ಕಿರಿದು ಮಾಡಿ ನೋಡಿ. ಹೌದಾ, ಸರಿ ಬಾ, ಈಗ ನನ್ನ ಸರದಿ ಎಂದು ಪರಿಧಿಯ ಕೈಯಲ್ಲಿದ್ದ ಬಣ್ಣವನ್ನು ಕಿತ್ತು ಹಚ್ಚಲು ಬಂದಾಗ ಅವಳು ಓಡಿದಳು. ಅಲ್ಲೇ ಇದ್ದ ನಳಿನಾರವರು, ಏನ್ರಿ ನಿಮ್ಮದು, ಇನ್ನೂ ಚಿಕ್ಕ ಮಕ್ಕಳ ಥರ, ಬಾ ಅಮ್ಮ ನಿಂಗೂ ಹಚ್ತೀನಿ ಎಂದು ಪರಿಧಿ ಉಳಿದ ಬಣ್ಣವನ್ನು ತಾಯಿಯ ಕೆನ್ನೆಗೆ ಬಳಿಯಲು, ಅಯ್ಯೋ ನಿನ್ನ, ಬಾ ನಿಂಗೆ ಇದೆ ಎಂದು ಕೈಯಲ್ಲಿ ಇದ್ದ ಸೌಟನ್ನು ತೋರಿಸಿ ಹೊಡೆಯುವಂತೆ ಬಂದಾಗ ಪರಿಧಿ ತಪ್ಪಿಸಿಕೊಂಡು ಓಡುತ್ತಾ ಅಲ್ಲೇ ಇದ್ದ ಬ್ಯಾಗ್ ಹಿಡಿದು ಹೊರಬಂದು ಬ್ಯಾಗ್ನಿಂದ ಕೀ ತೆಗೆದು ತನ್ನ ಸ್ಕೂಟಿಯನ್ನು ಚಾಲೂ ಮಾಡಿ ಕಾಲೇಜಿನ ಕಡೆಗೆ ಚಲಾಯಿಸಿದಳು. ಕಾಲೇಜಿನ ಬಳಿ ಬಂದು ಸ್ಕೂಟಿ ಪಾರ್ಕ್ ಮಾಡುತ್ತಾ ಹಿಂದಿರುಗಿ ನೋಡಲು ಅವಳ PUCಯಿಂದಲೂ ಒಟ್ಟಿಗೆ ಓದಿದ್ದ ಬೆಸ್ಟ್ ಫ್ರೆಂಡ್ಸ್ ವಿನಯ್, ಚಂದನ್ ನಿಂತಿದ್ದರು. ಅವರ ಕೈ ಎರಡೂ ಹಿಂದೆ ಮಾಡಿ ನಿಂತಿದ್ದರಲ್ಲೇ ಅರಿತುಕೊಂಡಳು ಬಣ್ಣ ಹಚ್ಚಲು ಎಂದು. ಇಬ್ಬರೂ ಮುಂದೆ ಮುಂದೆ ಬರುತ್ತಾ, ಏನು ಮೇಡಮ್, ತಿಂಡಿ ಆಯ್ತಾ, ಏನು ತಿಂದ್ರಿ, ಯಾಕೆ ಹೆದರ್ಕೊಂಡು ಹಿಂದೆ ಹೆಜ್ಜೆ ಇಡ್ತಾ ಇದ್ದೀರಿ? ವಿನಯ್ ಅವಳು ಮುಂದೆ ಹೆಜ್ಜೆ ಇಟ್ಟು ಹೇಳಿದ, ಹೇ, ಇವತ್ತು ನಮ್ಮ ಹುಡುಗಿನ ಕಲರ್ಫುಲ್ ಮಾಡೋಣ ಅಂದರೆ ಹೀಗೆ ಹೋಗ್ತಾವಳೆ, ಬಾ ಸ್ವಲ್ಪ ವಿಚಾರಿಸೋಣ. ಅವನಿಗಿಂತ ಮುಂದೆ ಬಂದ ಚಂದನ ನಕ್ಕು ನುಡಿದಳು. ಹಿಂದೆ ಹಿಂದೆ ಹೆಜ್ಜೆ ಇಡುತ್ತಾ ಹೋದ ಪರಿಧಿ, ಹೇ ವಿನು, ಬೇಡ್ವೋ, ಹೇ ಚಂದು, ಪ್ಲೀಸ್ ಬಿಟ್ಬಿಡೆ. ಚಿಕ್ಕ ಮಕ್ಕಳು ಅಂಗಲಾಚುವಂತೆ ಅಂಗಲಾಚಿ ಹಿಂದೆ ಹೆಜ್ಜೆ ಇಡುತ್ತಾ ಹಿಂದೆ ಇದ್ದ ಯುವಕನಿಗೆ ಡಿಕ್ಕಿ ಹೊಡೆದು ಗಾಬರಿಗೊಂಡ ಪರಿಧಿ ಸಾವರಿಸಿಕೊಂಡು ಹಿಂದೆ ತಿರುಗಿ ಅವಳನ್ನೇ ದುರುಗುಟ್ಟಿ ನೋಡುತ್ತಿದ್ದ ಯುವಕನಿಗೆ, ಸಾರಿ, ಬೈ ಮಿಸ್ಟೇಕ್ ಎಂದು ಮಾತು ಮುಂದುವರಿಸುವ ಮುಂಚೆಯೇ ಆ ಯುವಕ, ಯಾಕೆ ಕಣ್ಣನ್ ಯಾವ ಐ ಕೇರ್ ಸೆಂಟರ್ನಲ್ಲಿ ಬಿಟ್ಟು ಬಂದಿದ್ಯಾ, ಇಲ್ಲಿ ಕಲ್ ಬಂಡೆ ಥರ ನಿಂತಿದ್ದೀನಿ, ಕಾಣಿಸಲ್ವಾ? ಅವನ ಮಾತಿಗೆ ಬೆವೆತ ಪರಿಧಿ, ಸಾರಿ ಕೇಳಿದೆ ಅಲ್ವಾ, ಮತ್ತು ಯಾಕೆ ಬೈತೀರಾ? ಬೈದೆ ಇನ್ನೇನು ಶಾಲ್ ಹೊದಿಸಿ ಸನ್ಮಾನ ಮಾಡ್ಲಾ? ಇದೇ ರೀತಿ ಹುಡುಗರು ಡಿಕ್ಕಿ ಹೊಡೆದಿದ್ರೆ ನೀವು ಹುಡುಗಿರು ಸುಮ್ಮನೆ ಬಿಡ್ತಾ ಇದ್ರಾ? ಕಾಮುಕ ಅನ್ನೋ ಹಣೆ ಪಟ್ಟಿ ಕಟ್ಟಿ ಇಡೀ ಕಾಲೇಜಲ್ಲಿ ಮರ್ಯಾದೆ ತೆಗಿತಾ ಇದ್ರಿ. ಅವನ ಧ್ವನಿ ಇನ್ನೂ ಹೆಚ್ಚಿದಾಗ, ಸ್ಟಾಪ್ ಇಟ್, ಏನು ಅನ್ಕೊಂಡಿದ್ಯಾ ನಿನ್ನ, ನಿಂಗೆ ಸಾರಿ ಕೇಳ್ದೆ ತಾನೆ, ಅದ್ರ ಮೇಲೂ ಫಿಲ್ಮ್ ಡೈಲಾಗ್ ಹೊಡಿತಾ, ನಿನ್ನ ಪುರಾಣ ಕೇಳೋಕೆ ಟೈಮ್ ಇಲ್ಲ, ದಾರಿ ಬಿಡು. ತಾನೂ ಮಾತಿನಲ್ಲಿ ಕಮ್ಮಿ ಇಲ್ಲ ಎಂಬಂತೆ ನುಡಿದಳು ಪರಿಧಿ. ಆದರೂ ಅವನು ಸುಮ್ಮನಿರದೆ ಅವಳನ್ನು ನಿಂದಿಸಲು ಮಾತಿಗೆ ಮಾತು ಬೆಳೆದು ಕಲಹ ಏರ್ಪಟ್ಟಾಗ ಅವರಿಬ್ಬರ ಮಧ್ಯೆ ಬಂದ ವಿನಯ್ ಆ ಯುವಕನ ಕಡೆ ತಿರುಗಿ, ಬ್ರೋ, ಅವಳು ನಮ್ಮ ಫ್ರೆಂಡ್, ಇವತ್ತು ಹೋಳಿ ಹಬ್ಬ ಅಲ್ವಾ, ಅದಕ್ಕೆ ಬಣ್ಣ ಹಚ್ಚಕ್ಕೆ ಬಂದೆ. ಆಗ ಅವಳು ತಪ್ಪಿಸಿಕೊಂಡು ಅಚಾನಕ್ಕಾಗಿ ನಿಮಗೆ ಡಿಕ್ಕಿ ಹೊಡೆದ್ರು ನೋಡಿ ಎಂದು ಕೈಯಲ್ಲಿ ಇದ್ದ ಬಣ್ಣವನ್ನು ತೋರಿಸಿ ಮತ್ತೆ ತಗಾದೆ ತೆಗೆದರೆ ಕಷ್ಟ ಎಂದು ಪರಿಧಿಯನ್ನು ಅಲ್ಲಿಂದ ಎಳೆದೊಯ್ದರು ಚಂದನ್ ಹಾಗೂ ವಿನಯ್. ಇತ್ತ ಅವರಿಬ್ಬರ ಕೈ ಬಿಡಿಸಿಕೊಂಡ ಪರಿಧಿ, ನೀವ್ಯಾಕೆ ನಾನು ಕರ್ಕೊಂಡು ಬಂದ್ರಿ, ಅವನ ಗ್ರಹಚಾರ ಬಿಡಿಸ್ತಿದ್ದೆ, ದೊಡ್ಡ ಶಾರುಖ್ ಖಾನು ಆಮೀರ್ ಖಾನ್ ರೇಂಜ್ಗೆ ಬಿಲ್ಡಪ್ ಕೊಡ್ತಾನೆ. ವಿನಯ್, ಅವ್ರಿಗೆ ಯಾರು ಅಂತ ಗೊತ್ತಿಲ್ವಾ? ಅವನ ಹೆಸರು ನಿನಾದ್, ನಮ್ಮ ಕಾಲೇಜಲ್ಲಿ ಸೆಕೆಂಡ್ ಇಯರ್ BSc ಓದ್ತಾ ಇದ್ದಾನೆ. ನಮ್ಮ ಕಾಲೇಜ್ ಕಬಡ್ಡಿ ಟೀಮ್ ಕ್ಯಾಪ್ಟನ್ ಆಗಿದ್ದಾನೆ. ಇವನ್ ಕ್ಯಾಪ್ಟನ್ಶಿಪ್ಪಿಂದ ಇದುವರೆಗೂ ಯಾವುದೇ ಕಬಡ್ಡಿ ಟೂರ್ನಮೆಂಟಲ್ಲೂ ನಮ್ಮ ಕಾಲೇಜ್ ಸೋತಿಲ್ಲ. ಅದಕ್ಕೆ ಇವನ್ ಕಂಡ್ರೆ ನಮ್ಮ ಪ್ರಿನ್ಸಿಗೇ ಇಷ್ಟ.
ಓದೋದ್ರಲ್ಲೂ ಅಷ್ಟೇ ಇಡೀ ಕ್ಲಾಸ್ಗೆ ಫಸ್ಟ್. ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದ ವಿನಯನನ್ನೇ ನೋಡುತ್ತಾ ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ ಅನ್ನೋ ಕೊಬ್ಬು ಅವನಿಗೆ. ಅದಕ್ಕೆ ಹಿಂಗಾಡ್ತಾನೆ. ಅವನ ಬಗ್ಗೆ ಹೊಗಳಿದ್ದು ಸಾಕು, ಬಾಯಿ ಮಾತಿಗೆ ಅಂದರೂ ತನಗರಿವಿಲ್ಲದೆ ಮೆಚ್ಚುಗೆ ಸೂಚಿಸಿತ್ತು ಮನ. ಅದೆಲ್ಲ ಇರಲಿ, ಇವಾಗ ಟೈಮ್ ಆಯಿತು, ನಡ್ರಿ ಕ್ಲಾಸ್ಗೆ. ಪರಿಧಿ ಕರೆದಾಗ, ನೋಡು ಪರಿ, ಆಗಲೇ ಬಟ್ಟೆಗೆಲ್ಲ ಬಣ್ಣ ಆಗಿದೆ, ನಾನು ಬರೋಲ್ಲ, ನೋಡಿದರೆ ಲೆಕ್ಚರರ್ ಬೈತಾರೆ, ನೀವೇ ಹೋಗಿ ಎಂದು ಚಂದನ ಬಾಯಿ ಹೇಳಿ ಹೊರಟಳು. ಇವತ್ತ್ಯಾಕೋ ಕ್ಲಾಸ್ಗೆ ಹೋಗೋಕೆ ಮನಸ್ಸಿಲ್ಲ, ನೀನೇ ಹೋಗಿ ಆ ವಯ್ಯ ಏನು ಪಾಠ ಮಾಡ್ದ ನಮ್ಗೆ ಹೇಳು. ನೋಡುತ್ತಲೇ ಹೇಳಿ ಹೊರಟ ವಿನಯ್ ತರಗತಿಯಲ್ಲಿ ಕೂತ ಪರಿಧಿಯ ಗಮನ ಪಾಠದಿಂದಾಚೆ ನಿನಾದ್ನ ಮಾತಿನ ನೆನಪಿನ ಕಡೆ ಸಾಗಿತ್ತು. ಪಾಠ ಮಾಡುತ್ತಿದ್ದ ಲೆಕ್ಚರರ್ ಅವನಂತೆ ಕಾಣಿಸಿದಾಗ ಮನಸ್ಸಲ್ಲೇ ನಕ್ಕು. ತಾನೇಕೆ ಇವನ ನೆನಪು ಮಾಡ್ಕೋಬೇಕು, ತನ್ನ ತಲೆ ಮೇಲೆ ತಾನೇ ಮುಟಕಿಕೊಂಡಳು. ಮುಂದುವರಿಯುವುದು. ಈ ಸಂಚಿಕೆ ಹೇಗೆ ಮೂಡಿಬಂದಿತೆಂದು ನಿಮ್ಮ ಅನಿಸಿಕೆಯನ್ನು ಸ್ವಚ್ಛ ಮನಸ್ಸಿನಿಂದ ತಿಳಿಸಿರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಈ ಕಥೆಯ ಕುರಿತು, ಹಾಗೆ ಈ ಕಥೆ ಹೇಗೆ ಮೂಡಿಬರುತ್ತಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಧನ್ಯವಾದಗಳು.